ಶ್ರೀ ಅಧಿಕಾರಿ ಬ್ರದರ್ಸ್ ಅನ್ನೋ ಒಂದು ಸ್ಟಾಕು ₹1 ಇತ್ತು, ₹1700 ಆಯಿತು. ವಾರಿಯರ್ ರಿನ್ಯೂವಬಲ್ಸ್ ಅನ್ನೋ ಒಂದು ಸ್ಟಾಕು ₹1 ಇತ್ತು, ₹3000 ಆಯಿತು. ಈ ರೀತಿ ಸ್ಟಾಕ್ಸ್ಗಳು ಏನಕ್ಕೆ ಜಾಸ್ತಿ ಆಗ್ತವೆ ಇದನ್ನು ನಾವು ತಿಳ್ಕೊಬೇಕು. ಒಂದು ಸ್ಟಾಕು ₹1 ₹3000 ಆಗೋಕ್ಕೆ ತುಂಬ ಸ್ಟ್ರಾಂಗ್ ರೀಸನ್ ಬೇಕು. ಒಂದು ಸ್ಟಾಕು ₹1 ₹1700 ಇಲ್ಲ ₹2000 ಆಗೋಕ್ಕೆ ತುಂಬ ಸ್ಟ್ರಾಂಗ್ ಫಂಡಮೆಂಟಲ್ ಚೆನ್ನಾಗಿರಬೇಕು. ಪ್ರಾಡಕ್ಟ್ ಬೇಸ್ಡ್ ಕಂಪನಿ ಆಗಿರಬೇಕು, ಒಳ್ಳೆ ಆರ್ಡರ್ಗಳು ಬುಕ್ ಆಗಿರಬೇಕು. ಆವಾಗ ಮಾತ್ರ ಒಂದು ಸ್ಟಾಕು ಆ ರೀತಿ ಬೂಮ್ ಆಗೋಕ್ಕೆ ಸಾಧ್ಯ. ಆ ರೀತಿ ಒಂದು ಸ್ಟಾಕು ಬ್ಲಾಸ್ಟ್ ಆಗುತ್ತೆ ಅಂದರೆ ಅದಕ್ಕೆ ತುಂಬ ಕಾರಣಗಳಿರ್ತವೆ. ಬಟ್ ನಾವು ಆ ಸ್ಟಾಕ್ಗಳನ್ನ ಆಲ್ರೆಡಿ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇವಾಗ ಯೋಚನೆ ಮಾಡಿ ಯೂಸ್ ಇಲ್ಲ. ಬಟ್ ಇವತ್ತಿನ ಕ್ಲಾಸಲ್ಲಿ ನಾನು ಆ ಒಂದು ಸ್ಟಾಕ್ಸ್ನ ಹೇಗೆ ಚೂಸ್ ಮಾಡಬೇಕಂತ ಹೇಳ್ಕೊಡ್ತೀನಿ. ಈಗ ವಾರಿಯರ್ ರಿನ್ಯೂವಬಲ್ಸ್ ಅಂದರೆ ಏನು? ರಿನ್ಯೂವಬಲ್ ಸೆಕ್ಟರ್ ಅಂದರೆ ವಿಂಡ್ ಎನರ್ಜಿ, ಸೋಲಾರ್ ಎನರ್ಜಿಗಳನ್ನ ಪ್ರೊಡ್ಯೂಸ್ ಮಾಡೋವಂಥ ಸೆಕ್ಟರ್ ಬೇಸ್ಡ್ ಕಂಪನಿಗಳು. ಅದಾನಿ ಎನರ್ಜಿ, JSW ಎನರ್ಜಿ, ಸುಜ್ಲಾನ್, ಈ ಎಲ್ಲ ಕಂಪ್ನಿಗಳು ಆ ಒಂದು ಲಿಸ್ಟಲ್ಲಿ ಬಂದು ಸೇರ್ಕೊಳುತ್ತೆ. ಕನ್ನಡದಲ್ಲಿ ಹೇಳಬೇಕು ಅಂದರೆ ಸೌರಶಕ್ತಿ ಇಲ್ಲ ವಿದ್ಯುತ್ ಶಕ್ತಿ ಇಲ್ಲ ಜಲಶಕ್ತಿ ನಾವೇನು ಕರಿತೀವಿ, ಈ ಒಂದು ಶಕ್ತಿಗಳನ್ನ ಪ್ಲ್ಯಾಂಟ್ಗಳನ್ನ ಲೊಕೇಟ್ ಮಾಡಿ ಅಲ್ಲಿ ಪ್ಲ್ಯಾಂಟ್ ಮಾಡಿ ಅಲ್ಲಿ ಎನರ್ಜಿನ ಪ್ರೊಡ್ಯೂಸ್ ಮಾಡೋವಂಥ ಕಂಪನಿಗಳನ್ನ ನಾವು ಎನರ್ಜಿ ಬೇಸ್ಡ್ ಕಂಪನಿ ಅಂತ ಕರಿತೀವಿ. ಸೊ ನೆಕ್ಸ್ಟು ಟೆಲಿವಿಷನ್ ನೆಟ್ವರ್ಕ್ನ ನಾವು ಹೇಳಿದೆ, ಶ್ರೀ ಅಧಿಕಾರಿ ಬ್ರದರ್ಸ್. ನೀವು ಹೋಗಿ ನೋಡ್ಬೋದು, ಶ್ರೀ ಅಧಿಕಾರಿ ಬ್ರದರ್ಸ್ ಟೆಲಿವಿಷನ್ ನೆಟ್ವರ್ಕ್ ಅಂತ ಒಂದು ಸ್ಟಾಕ್ ಇದೆ. ಲಾಸ್ಟ್ ಇಯರು ₹1 ಇತ್ತು, ಇವತ್ತಿನ ಮಂತ್ಗೆ ₹1 ಇತ್ತು, ಇವತ್ತು ₹1700 ಆಗಿದೆ. ಸೊ ಈ ರೀತಿ ಸ್ಟಾಕ್ಗಳನ್ನ ನಾವು ಮಿಸ್ ಮಾಡ್ಕೊಂಡ್ಬಿಡ್ತೀವಿ. ಬಟ್ ಪರವಾಗಿಲ್ಲ, ಆ ಸ್ಟಾಕ್ಗಳನ್ನ ಮಿಸ್ ಮಾಡ್ಕೊಂಡಿವಿ ಅಂತ ರಿಗ್ರೆಟ್ ಮಾಡೋ ಬದಲು ನಾವು ಅದ್ರ ಬಗ್ಗೆ ನಾವು ಕಲ್ತ್ಕೋಬೇಕು. ಯಾಕೆ ಆ ಸ್ಟಾಕು ಅಷ್ಟಾಗುತ್ತೆ, ₹1 ₹2000 ಆಗೋಕ್ಕೆ ಏನು ಕಾರಣ, ಹೇಗೆ ಹುಡ್ಕೋದು ಆ ಸ್ಟಾಕ್ನ ಮೊದಲೇ, ಅದನ್ನು ನಾವು ಇವತ್ತಿನ ಕ್ಲಾಸಲ್ಲಿ ಕಲಿಯೋಣ. ನಮಗೆ ನಾಲೆಡ್ಜ್ ಇದ್ದರೆ ಇವಾಗಲೇ ಇನ್ವೆಸ್ಟ್ ಮಾಡಿದ್ರೆ ನಾವು ಮುಂದೆ ಅದೇ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದಲ್ಲ ಪ್ರಾಫಿಟ್ಟು. ಸೊ ಆ ಸ್ಟಾಕ್ನ ಹೇಗೆ ಹುಡುಕೋದು ನಾವು ಹೇಳ್ಕೊಡ್ತೀನಿ ಇವತ್ತಿನ ಕ್ಲಾಸಲ್ಲಿ, ಬನ್ನಿ ನೋಡೋಣ. ಸೊ ನಾನು ಆಗಲೇ ಹೇಳ್ದಂಗೆ ಮಲ್ಟಿಬ್ಯಾಗರ್ ಸ್ಟಾಕ್ನ ಚೂಸ್ ಮಾಡೋದು ಹೇಗೆ ಅಂತ ನಾನು ಇವತ್ತಿನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಸೊ ಮೊದಲನೇದು ಯಾವುದೋ ಒಂದು ಸ್ಟಾಕ್ನ ಚೂಸ್ ಮಾಡೋಣ. ನಾನು ಇವತ್ತಿನ ಕ್ಲಾಸಲ್ಲಿ ಸುಜ್ಲಾನ್ ಸ್ಟಾಕ್ನ ಚೂಸ್ ಮಾಡ್ತೀನಿ. ಸುಜ್ಲಾನ್ ಎನರ್ಜಿ. ಈಗ ಸುಜ್ಲಾನ್ ಎನರ್ಜಿಯಲ್ಲಿ ನಾವು ಕೆಲವೊಂದು 8 ರಿಂದ 7 ಕಂಡೀಷನ್ಸ್ನ ಇಟ್ಕೊಂಡಿದ್ದೀನಿ. ನಾನು 8 ರಿಂದ 7 ಕಂಡೀಷನ್ಸ್ನ ಇಟ್ಕೊಂಡು ಯಾವ ರೀತಿ ಈ ಸ್ಟಾಕು ಮಲ್ಟಿಬ್ಯಾಗರ್ ಸ್ಟಾಕ್ ಆಗುತ್ತಾ ಆಗಲ್ವಾ ಅಂತ ನನ್ನ ಒಂದು ಗೆಸ್ ಮಾಡ್ತೀನಿ. ನಾನು ಈ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿ ಈ ಸ್ಟಾಕ್ನ ಸೆಲ್ ಮಾಡಿ ಅಂತ ನಾನು ಯಾವುದೇ ಒಂದು ನಿಮಗೆ ರೆಕಮೆಂಡೇಶನ್ ಹೇಳ್ತಾ ಇಲ್ಲ. ಬಟ್ ಒಂದು ಅನಾಲಿಸಿಸ್ ಮಾಡೋಣ, ಒಂದು ನಾಲೆಡ್ಜ್ನ ಗೇನ್ ಮಾಡೋಣ ಇವತ್ತಿನ ಕ್ಲಾಸಲ್ಲಿ ಅಷ್ಟೇ. ಸೊ ಮೊದಲನೇದು, ನಾವು ಯಾವತ್ತೇ ಆಗಲಿ ಒಂದು ಸ್ಟಾಕ್ನ ಚೂಸ್ ಮಾಡೋಕ್ಕಿಂತ ಮುಂಚೆ ಆ ಸ್ಟಾಕು, ಆ ಕಂಪನಿ ಎಷ್ಟು ಸ್ಟ್ರಾಂಗ್ ಆಗಿದೆ, ಆ ಕಂಪನಿ ಪ್ರಾಡಕ್ಟ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಕಲಿಬೇಕು. ಸೊ ಕಂಪನಿ ಪ್ರಾಡಕ್ಟ್ ಅಂದರೆ ಏನು? ಕಂಪನಿ ಅವಳು ಪ್ರಾಡಕ್ಟ್ ಬೇಸ್ಡ್ ಕಂಪನಿ ಆಗಿರಬೇಕು, ಇಲ್ಲ ಪ್ರೊಡಕ್ಷನ್ ಬೇಸ್ಡ್ ಕಂಪನಿ ಆಗಿರಬೇಕು, ಇಲ್ಲ ಏನಾದರೂ ಪ್ರೊಡ್ಯೂಸ್ ಮಾಡ್ತಾ ಇರಬೇಕು. ಈ 3 ಮಾಡ್ತಾ ಇಲ್ಲ ಅಂದರೆ ಇನ್ವೆಸ್ಟ್ ಮಾಡಬೇಡಿ. ಫಾರ್ ಎಕ್ಸಾಂಪಲ್, ಮೊದಲನೇದು ಪ್ರೊಡಕ್ಷನ್ ಆ್ಯಂಡ್ ಪ್ರೊಡ್ಯೂಸ್ ಇಲ್ಲ ಪ್ರಾಡಕ್ಟ್ ಅಂದರೆ ಏನು? ಒಂದು ಪ್ರಾಡಕ್ಟು ಯಾವುದು? ಟಾಟಾ ಮೋಟರ್ಸ್ ಏನು ಮಾಡ್ತವೆ? ಕಾರ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ಸೆಲ್ ಮಾಡುತ್ತೆ ಆ ಕಂಪನಿ. ಸೊ ಅದಕ್ಕೆ ಯಾವಾಗಲೂ ಪ್ರಾಫಿಟ್ ಆಗುತ್ತೆ. ಅದೇ ರೀತಿ ಪ್ರೊಡಕ್ಷನ್ ಯಾವಾಗಲೂ ಸ್ಟ್ರಾಂಗ್ ಆಗಿರಬೇಕು. ಪ್ರೊಡಕ್ಷನ್ ಅಂದ್ರೇನು? ನಿರಂತರವಾಗಿ ಕಂಪನಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರಬೇಕು. ಆವಾಗ ನಮಗೆ ಅರ್ಥ ಆಗುತ್ತೆ ಆ ಕಂಪನಿ ಒಳ್ಳೆ ಪ್ರಾಫಿಟ್ ಮಾಡುತ್ತೆ. ನೆಕ್ಸ್ಟು ಇಲ್ಲ ಪ್ರೊಡ್ಯೂಸ್ ಮಾಡಬೇಕು. ಪ್ರೊಡ್ಯೂಸ್ ಅಂದರೆ ಏನು? ಸೆಲ್ ಮಾಡಬೇಕಿಲ್ಲ ಏನಾದರೂ ಬೆನಿಫಿಟ್ ಕೊಡಬೇಕು. ಅದೇ ರೀತಿಯೇ ಇವಾಗ ಎನರ್ಜಿ ಸೆಕ್ಟರ್ ಏನು ಮಾಡುತ್ತೆ? ಈ ರೀತಿ ಒಂದು ಎನರ್ಜಿನ ಪ್ರೊಡ್ಯೂಸ್ ಮಾಡಿ ಸೆಕ್ಟರ್ಗಳಿಗೆ ಪ್ರೊಡ್ಯೂಸ್ ಮಾಡುತ್ತೆ ಎನರ್ಜಿನ. ಸೊ ಇವತ್ತಿನ ಕ್ಲಾಸಲ್ಲಿ ನೋಡೋಣ ಹೇಗೆ ಸುಜ್ಲಾನ್ ಎನರ್ಜಿ ಆ ಒಂದು ಕ್ರೈಟೀರಿಯಾನ ಮೀಟ್ ಆಗುತ್ತಾ ಮೀಟ್ ಮಾಡಲ್ವಾ ಅಂತ ನಾನು ಚೆಕ್ ಮಾಡಿ ನೋಡ್ತೀನಿ. ಮೊದಲನೇದು ಸುಜ್ಲಾನ್ ಎನರ್ಜಿ ಬಂದು ಎಲ್ರಿಗೂ ಗೊತ್ತಿರೋ ಪ್ರಕಾರ ಈ ಒಂದು ಕಂಪನಿ ಅಗೇನ್ ಎನರ್ಜಿ ಕಂಪನಿ, ಎನರ್ಜಿ ಪ್ರೊಡ್ಯೂಸಿಂಗ್ ಕಂಪನಿ ಸೆಕ್ಟಾರ್, ಎನರ್ಜಿ ಸೆಕ್ಟಾರ್. ಸೊ ಯಾವತ್ತು ಪಕ್ಕದಲ್ಲಿ ನೋಡಿ ಸುಜ್ಲಾನ್ ಬಗ್ಗೆ ಓದಬೇಕು. ಇಲ್ಲಿ ಬಂದು ಏನು ಕಂಪನಿ? ಸುಜ್ಲಾನ್ ಈಸ್ ಒನ್ ಆಫ್ ದ ಲೀಡಿಂಗ್ ಗ್ಲೋಬಲ್ ರಿನ್ಯೂವಬಲ್ ಎನರ್ಜಿ ಸೊಲ್ಯೂಷನ್ ಪ್ರೊವೈಡರ್ಸ್. ಓಕೆ, ನೆಕ್ಸ್ಟು ಇಲ್ಲಿ ಬಂದು ರೀಡ್ ಮೋಡಲ್ ಕೊಟ್ಟಾಗ ಸುಜ್ಲಾನ್ ಬಗ್ಗೆ ಓದ್ಕೊಳ್ಳಿ. ಇಲ್ಲಿ ಬಿಸ್ನೆಸ್ ಓವರ್ವ್ಯೂಗಳಲ್ಲಿ ಗೊತ್ತಾಗುತ್ತೆ ನಿಮಗೆ. ಕಂಪನೀಸ್ ಎ ರಿನ್ಯೂವಬಲ್ ಎನರ್ಜಿ ಸೊಲ್ಯೂಷನ್ ಪ್ರೊವೈಡರ್ ಆ್ಯಂಡ್ ಇಟ್ ಈಸ್ ಇನ್ ದ ಬಿಸ್ನೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್, ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಆ್ಯಂಡ್ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ವಿಂಡ್ ಟರ್ಬೈನ್ ಜನರೇಟರ್ಸ್. ಈಗ ಒಂದು ವಿಂಡ್ ಫ್ಯಾನ್ನ ಕೂಡಿಸ್ಬೇಕು ಅಂದರೆ ಸುಜ್ಲಾನ್ಗೆ ಎಷ್ಟು ಖರ್ಚಾಗುತ್ತೆ, ಎಷ್ಟು ಗಿಗಾವೈಟ್ಸ್ ಎನರ್ಜಿನ ಪ್ರೊಡ್ಯೂಸ್ ಮಾಡಬೇಕು ಅಂತ ಸುಜ್ಲಾನ್ಗೆ ಗೊತ್ತು. ಈ ರೀತಿ ಒಂದು ಒಳ್ಳೆ
ಫಂಡಮೆಂಟಲ್ ಅನಾಲಿಸಿಸ್ ಮತ್ತೆ ತಲೆ ಓಡಿಸುವಂಥ ಒಂದು ಪ್ರೊಮೋಟರ್ಸ್ ಇದ್ದಾಗ ಆ ಕಂಪನಿ ಇನ್ವೆಸ್ಟ್ ಮಾಡೋದು ಒಳ್ಳೆ ಉತ್ತಮ. ನೆಕ್ಸ್ಟು ಪ್ರಾಡಕ್ಟ್ ಪ್ರೊಫೈಲ್ನ ಓದಬೇಕಿರಿ. ಇಲ್ಲಿ ನೋಡಿ, ಇಲ್ಲಿ ಸುಜ್ಲಾನ್ನಲ್ಲಿ ಯಾವ್ಯಾವ ಎನರ್ಜಿಗಳು ಇದ್ದಾವೆ. ವಿಂಡ್ ಟರ್ಬೈನ್ ಅಂಡ್ ಜನರೇಟರ್, S122, S123, S144. ಮೇ ಬಿ ಇದು ಅವರ ಒಂದು ಡಿಫ್ರೆಂಟ್ ಪ್ರಾಡಕ್ಟ್ಸ್ ಇರ್ಬೋದು, ವಿನ್ ಪ್ರಾಡಕ್ಟ್ಸ್. ನ್ಯೂ ಪ್ರಾಡಕ್ಟ್ಸ್ ಬಗ್ಗೆ ಕಂಪನಿ ಇದೆ. ಸರ್ವಿಸಸ್ ಏನು ಮಾಡುತ್ತೆ, ಕ್ಲೈಂಟೆಲ್ ಯಾರ್ಯಾರು, ACC, ಅದಾನಿ ರಿನ್ಯೂವಬಲ್ಸ್, ಆದಿತ್ಯ ಬಿರ್ಲಾ ಗ್ರೂಪ್, ಬಾಲಾಜಿ, ಗೈಲ್, ಸೊ ONGC. ಸೊ ಒಳ್ಳೊಳ್ಳೆ ಕಂಪ್ನಿಗಳಿದ್ದಾವೆ. ಅಂದರೆ ಕ್ಲೈಂಟ್ಗಳು, ಸುಜ್ಲಾನ್ ಎನರ್ಜಿಗೆ ಕ್ಲೈಂಟ್ಗಳು ಒಳ್ಳೊಳ್ಳೆ ಕ್ಲೈಂಟ್ಗಳಿದ್ದಾರೆ. ಯಾರು ಕಾಂಜಿ ಪಿಂಜಿ ಕ್ಲೈಂಟ್ಗಳಂತೂ ಇಲ್ಲ. ನೆಕ್ಸ್ಟ್ ರಿನ್ಯೂವಲ್ ಬ್ಯಾಕಪ್ ಇದೆ. ಜಿಯೋಗ್ರಫಿಕಲ್ ಸ್ಪ್ಲಿಟ್ ಎಲ್ಲೆಲ್ಲಿ ಸ್ಪ್ಲಿಟ್ ಆಗಿದೆ ನೋಡಿ. ಔಟ್ಸೈಡ್ ಇಂಡಿಯಾ 6%, ಡೊಮೆಸ್ಟಿಕ್ ಸೇಲ್ಸ್ ಅಂದರೆ ಡೊಮೆಸ್ಟಿಕ್ ಅಂದರೆ ಏನು, ಇಂಡಿಯಾದಲ್ಲಿ 94% ಇದೆ, ಔಟ್ಸೈಡ್ ಇಂಡಿಯಾ 6% ಇದೆ. ಪರವಾಗಿಲ್ಲ, ಓಕೆ. ಅದ್ರದ್ದು ಸ್ಪ್ಲಿಟ್ ಆಗಿದೆ ನೋಡಿ. ಯುರೋಪಲ್ಲಿ 1, USA ಕೆನಡಾದಲ್ಲಿ 2, ಅದರ್ ಕಂಟ್ರಿ 3. ಸೊ ಇದೆಲ್ಲ ನೋಡಿದಾಗ ಒಂದು ಪಾಸಿಟಿವ್ ಮೈಂಡ್ಸೆಟ್ ಬರುತ್ತೆ. ಸುಜ್ಲಾನ್ಗೆ ಒಳ್ಳೆ ಫಂಡಮೆಂಟಲ್ ಸ್ಟ್ರಾಂಗ್ ಆಗಿ ಆರ್ಡರ್ಗಳು ಬುಕ್ ಆಗಿದ್ದಾವೆ. ನೆಕ್ಸ್ಟ್ ಇಲ್ಲಿ ಬನ್ನಿ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಚೆನ್ನಾಗಿದೆ. ನೆಕ್ಸ್ಟ್ ಕರೆಂಟ್ ಪ್ರೈಸ್ 63 ಇದೆ. ಲೋ ಹೈ 33 ಇಂದ 86 ಆಗಿದೆ. ಸ್ಟಾಕ್ ಪಿ ರೇಷಿಯೋ ಓಕೆ. ಬುಕ್ ವ್ಯಾಲ್ಯೂ ನೋಡಿ, ಇದೇ ನಾವು ಬುಕ್ ವ್ಯಾಲ್ಯೂ ಡಿವಿಡೆಂಡ್ ಈ ಕಂಪನಿ ಕೊಡ್ತಾ ಇಲ್ಲ ಸದ್ಯಕ್ಕೆ. ನೆಕ್ಸ್ಟ್ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ ಮತ್ತು ರಿಟರ್ನ್ ಆನ್ ಈಕ್ವಿಟಿ 28% ಇದೆ. ಅಂದರೆ ಏನು ಗೊತ್ತಾ, ಫಾರ್ ಎಕ್ಸಾಂಪಲ್ ಪೋಸ್ಟ್ ಆಫೀಸ್ ಸ್ಕೀಮ್ಸಲ್ಲಿ ಎಫ್ ಟಿ ಎಷ್ಟು ಕೊಡುತ್ತೆ, 6.5% ಕೊಡುತ್ತೆ. ಬಟ್ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿದಾಗ ಈ ಒಂದು ರಿಸ್ಕ್ ಇದ್ರೂ ಈ ಕಂಪನಿಗಳು 24%, 28% ಕೊಡ್ತಾ ಇದ್ದಾರೆ. ಸೊ 6.5% ಬೆಟರಾ, ಇಲ್ಲ ಸ್ವಲ್ಪ ರಿಸ್ಕ್ ತಗೊಂಡು 28 ಇಂದ 30% ರಿಟರ್ನ್ ಎಕ್ಸ್ಪೆಕ್ಟ್ ಮಾಡೋದು ಬೆಟರಾ, 28 ಇಂದ 30% ರಿಟರ್ನ್ ಮಾಡೋದು ಎಕ್ಸ್ಪೆಕ್ಟ್ ಮಾಡೋದೇ ಬೆಟರ್. ಸೊ ಒಳ್ಳೆ ರಿಟರ್ನ್ ಕೊಡ್ತಾ ಇದ್ದಾರೆ. ಅಂದರೆ ಇದೇನು, ಈ ಸುಜ್ಲಾನ್ ಎನರ್ಜಿ ಅವ್ರ ಓನರ್ ಯಾರಿದ್ದಾರೆ, ಸಂಸ್ಥಾಪಕರು, ಅವ್ರು ಏನು ಹೇಳ್ತಿದ್ದಾರೆ, ಎವ್ರಿ ಇಯರ್ ನಾನು ನಿಮಗೆ ಏನೇ ನನ್ನ ಹತ್ರ ಲಾಸ್ ಆಗಲಿ, ಏನೇ ಪ್ರಾಫಿಟ್ ಆಗಲಿ, ನಾನು ನಿಮಗೆ 28% ಕೊಡ್ತೀನಿ ರಿಟರ್ನ್. ಇದು ನನ್ನ ಕಡೆಯಿಂದ ಗ್ಯಾರಂಟಿ. ಈ ರೀತಿ ಓದಬೇಕು. ನೆಕ್ಸ್ಟು ಡಿವಿಡೆಂಡ್ ಏನೋ ಕೊಡ್ತಾ ಇಲ್ಲ ಕಂಪನಿ, ಡಿವಿಡೆಂಡ್ ಏನೋ ಕೊಡೋಕೆ ಸ್ಟಾರ್ಟ್ ಮಾಡಿಲ್ಲ. ಸೊ ಇದು ಒಂದು ನೆಗೆಟಿವ್ ಸೈನ್ ಅಂತ ಹೇಳ್ಬೋದು. ಡಿವಿಡೆಂಡ್ ಯಾವಾಗಲೂ ಕೊಡಬೇಕು ಕಂಪನಿ. ಪ್ರಾಫಿಟ್ ಅರ್ನ್ ಮಾಡಿದಾಗ ಅಟ್ಲೀಸ್ಟ್ ಒಂದು ಶೇರ್ಗೆ ₹1 ಇಲ್ಲ ₹2 ಅಂತಾನು ಕೊಡಬೇಕು. ಬುಕ್ ವ್ಯಾಲ್ಯೂ ಅಂದರೆ ಕಂಪನಿ ಬುಕ್ ವ್ಯಾಲ್ಯೂ ಸ್ವಲ್ಪ ಕಮ್ಮಿ ಇದೆ. ಅಂದರೆ ಕಂಪನಿಗೆ ಅಷ್ಟೊಂದು ಆರ್ಡರ್ಗಳು ಬುಕ್ ಆಗಿಲ್ಲ. ಬುಕ್ ಆದರೆ ಕಂಪನಿ ಬುಕ್ ವ್ಯಾಲ್ಯೂ ಚೆನ್ನಾಗಿರುತ್ತೆ. ಓಕೆ, ಎಷ್ಟು ಆರ್ಡರ್ಗಳು ಬುಕ್ ಆಗಿದ್ದಾವೆ ಅಂತ ಒಂದು ಸೈನ್ ತೋರಿಸೋವಂಥ ಒಂದು ಸೈನೇ ಬುಕ್ ವ್ಯಾಲ್ಯೂ. ಓಕೆ, ಸ್ಟಾಕ್ PE ರೇಷಿಯೋ ಅಂದರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ. ಅಂದರೆ ನಾನು ₹100 ಕೊಟ್ಟರೆ ನನಗೆ ಅದರಿಂದ 86.4 ಎಕ್ಸ್ಪೆಕ್ಟ್ ಮಾಡ್ಬೋದು ನಾನು ಅಂತ ಒಂದು PE ರೇಷಿಯೋ ಹೇಳುತ್ತೆ. ಓಕೆ, ಅದೇ ರೀತಿ ರಿಟರ್ನ್ ಆನ್ ಇಕ್ವಿಟಿ ಅಂದರೆ 28.8%. ಅಂದರೆ ನಂಗೆ ₹100 ಹಾಕಿದ್ರೆ ನನಗೆ ₹28, 28ರಿಂದ 8%, 28.8% ರಿಟರ್ನ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತದೆ. ಸೊ ನೆಕ್ಸ್ಟ್ ನೀವು ಕೆಳಗಡೆ ಬಂದರೆ ಇಲ್ಲಿ ಕಂಪನಿ ಪ್ರೋಸ್ ಆ್ಯಂಡ್ ಕಾನ್ಸ್ ಗೊತ್ತಾಗುತ್ತೆ. ಕಂಪನಿದು ಬೆನಿಫಿಟ್ಸ್ ಏನು, ಎಷ್ಟು ಚೆನ್ನಾಗಿದೆ, ಕಂಪನಿ ನೆಗೆಟಿವ್ ಎಷ್ಟು ಚೆನ್ನಾಗಿದೆ, ಎಷ್ಟು ಇದೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟು ಸ್ವಲ್ಪ ಕೆಳಗಡೆ ಬಂದರೆ ಪ್ರಾಫಿಟ್ಸ್ ಗೊತ್ತಾಗುತ್ತೆ. ಇದೇ ಮೇಯ್ನು. ಸೊ ನೆಕ್ಸ್ಟ್ ನಾವು ಏನು ಕ್ರೈಟೀರಿಯಾ ನೋಡಬೇಕು, ಕಂಪನಿಗೆ ಸಾಲ ಇದೆಯಾ, ಸಾಲ ಇಲ್ವಾ. ಯಾವತ್ತೂ ಅಷ್ಟೇ ಸಾಲ ಇರೋ ಕಂಪ್ನಿಗಳಿಗೆ ಇನ್ವೆಸ್ಟ್ ಮಾಡಬೇಡಿ. ಸೊ ನೆಕ್ಸ್ಟು ಇಲ್ಲಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಂತ ಬಂದಿದ್ದೀನಿ ನಾನು. ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಂದರೆ ಏನು, ಒಂದು ವರ್ಷದಲ್ಲಿ ಮಾರ್ಚ್, ಜುಲೈ, ಸೆಪ್ಟೆಂಬರ್, ಡಿಸೆಂಬರ್ ಈ ಒಂದು ಮೂರು ತಿಂಗಳಿಗೂ ಒಂದು ಪ್ರಾಫಿಟ್ನ ರಿಲೀಸ್ ಮಾಡುತ್ತೆ. ಇಲ್ಲಿ ನೋಡಿ, ಮಾರ್ಚ್, ಜೂನು, ಸೆಪ್ಟೆಂಬರ್, ಡಿಸೆಂಬರು. ಸೊ ರೀಸೆಂಟಾಗಿ ಸೆಪ್ಟೆಂಬರ್ ಪ್ರಾಫಿಟ್ಸ್ ನೋಡಿ, ಸುಜ್ಲಾನ್ದು ಸೇಲ್ಸು 2022 ಇತ್ತು, 2103 ಆಗಿದೆ, ಚೆನ್ನಾಗಿದೆ. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಇದು ಯಾವಾಗಲೂ ಇನ್ಕ್ರೀಸ್ ಆಗಬೇಕು, ಡಿಕ್ರೀಸ್ ಆಗಬಾರ್ದು. ನೋಡಿ 16, 18 ಮತ್ತು 14 ಆಗಿದೆ, ಡಿಕ್ರೀಸ್ ಆಗಿದೆ. ಇಂಟ್ರೆಸ್ಟ್ ಅಂದರೆ ಏನು, ಸಾಲ ಅಂದರೆ ಸಾಲ ತೊಗೊಂಡದ್ರ ಮೇಲೆ ನಾವು ಇಂಟ್ರೆಸ್ಟ್ ಏನು ಪೇ ಮಾಡ್ತೀವಿ ಅದ್ರ ಬಗ್ಗೆ ಹೇಳ್ತಿದ್ರು. ಸೊ ಸುಜ್ಲಾನ್ಗೆ ತುಂಬ ಸಾಲ ಇತ್ತು ಫಸ್ಟು, ಈಗ ಸ್ವಲ್ಪ ಕಮ್ಮಿ ಆಗಿದೆ. ಈಗ ಮತ್ತೆ ರೀಸೆಂಟಾಗಿ ಚೂರು ಇನ್ಕ್ರೀಸ್ ಆಗಿದೆ, ಪರವಾಗಿಲ್ಲ. ಬಟ್ ನೆಟ್ ಪ್ರಾಫಿಟ್ ಎಷ್ಟಾಗಿದೆ ನೋಡೋಣ. ಸೊ ಸುಜ್ಲಾನ್ದು ಪ್ರಾಫಿಟ್ಟು 202 ಇತ್ತು, ಈಗ 302 ಇತ್ತು, 201 ಆಗಿದೆ. ಅಂದರೆ 100 ಹತ್ರ 100 ಕೋಟಿ ಕಮ್ಮಿ ಆಗಿದೆ. ಸೊ ಇದೊಂದು ಬ್ಯಾಡ್ ಸೈನ್, ನೆಗೆಟಿವ್ ಸೈನ್. ಬಟ್ ಲಾಂಗ್ ರನ್ನಲ್ಲಿ ನೋಡಿದಾಗ ಏನಾಗುತ್ತೆ, ಇಲ್ಲಿ ನೋಡಿ, ಇದು ಸ್ಟ್ಯಾಂಡ್ ಅಲೋನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಇಲ್ಲಿ ನಮ್ಗೇನು ಗೊತ್ತಾಗುತ್ತೆ, ಎವ್ರಿ ಇಯರ್. ಸೊ 2024 ಅಂದರೆ ಮಾರ್ಚಲ್ಲಿ ಸುಜ್ಲಾನ್ದು ನೆಟ್ ಪ್ರಾಫಿಟ್ ಎಷ್ಟಾಯಿತು, 660 ಇತ್ತು. ಬಟ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಟಿಲ್ ಟು ಡೇಟ್ ಅಂದರೆ ಟಿಲ್ ಮಂತ್ ಇಲ್ಲಿವರೆಗೂ ಸುಜ್ಲಾನ್ದು ಪ್ರಾಫಿಟ್ಟು 960 ಆಗಿದೆ, 960 crores. ಆ್ಯಂಡ್ ಇಂಟ್ರೆಸ್ಟ್ ಎಷ್ಟಾಗಿದೆ, 159 crores. ಸೊ 960 crores ಅಲ್ಲಿ 159 crores ಪೇ ಮಾಡೋದು ಸುಜ್ಲಾನ್ಗೆ ಹೆವಿ ಅನ್ಸಲ್ಲ, ಇದೇ ನಾನು ಹೇಳೋದು. ಸೊ ನನ್ನ ಹತ್ರ
50 ರೂಪಾಯಿ ಇದೆ, ಬಟ್ ನನ್ನ ಸಾಲ 100 ರೂಪಾಯಿ. ನಾನು ಹಿಂಗೆ ತೀರಿಸ್ಲಿ? ನಂಗೆ ತೀರ್ಸೋಕ್ಕಾಗಲ್ಲ. ಬಟ್ ಅದೇ ನನ್ನ ಸಾಲ 10 ರೂಪಾಯಿ, ನನ್ನ ಪ್ರಾಫಿಟ್ 100 ರೂಪಾಯಿ, ನಾನು 10 ರೂಪಾಯಿ ಆರಾಮಾಗಿ ತೀರಿಸ್ಬೋದಲ್ವಾ? ಅದೇ ರೀತಿಯೇ ಯಾವಾಗಲೂ ಕಂಪನಿದು ಸಾಲ ಕಮ್ಮಿ ಇರಬೇಕು, ಪ್ರಾಫಿಟ್ ಚೆನ್ನಾಗಿರಬೇಕು. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ನೋಡ್ಬೇಕು. ಇಲ್ಲಿ ನೀವು ಯಾವಾಗಲೂ ಮೈನಸ್ ಇದ್ದಾಗ ಕಂಪನಿ ನೆಗೆಟಿವ್ ಪ್ರಾಫಿಟಲ್ಲಿದೆ. ಬಟ್ ಬರ್ತಾ ಬರ್ತಾ ಸುಜ್ಲಾನ್ ಅದನ್ನು ರಿಕವರಿ ಮಾಡ್ತಾ ಮಾಡ್ತಾ ಇಲ್ಲಿ ನೋಡಿ 2020 ಆದಮೇಲೆ 16, 14, 14, 16, 16 ಸೊ ಒಳ್ಳೆ ಪ್ರಾಫಿಟ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಸುಜ್ಲಾನ್ ಅವರು. ಇದು ಒಂದು ಪಾಸಿಟಿವ್ಸ್ ಏನಂತ ಹೇಳ್ಬೋದು. ಇಲ್ಲಿ ಕೆಳಗಡೆ ಬಂದರೆ ನಿಮ್ಗೆ ಇಲ್ಲಿ 4 ಬಾಕ್ಸ್ ಇದೆ. 4 ಬಾಕ್ಸಲ್ಲಿ ನಿಮಗೆ ಕಾಂಪೌಂಡೆಡ್ ಸೇಲ್ಸ್ ಗ್ರೋತ್ ಲಾಸ್ಟ್ 3 ಇಯರ್ಸಿಂದ 25% ಇನ್ಕ್ರೀಸ್ ಆಗ್ತದೆ, ವಿಚ್ ಇಸ್ ವೆರಿ ಲೆಸ್ ಬಟ್ ಇನ್ಕ್ರೀಸ್ ಆಗ್ತಾ ಇದೆ. ಕಾಂಪೌಂಡೆಡ್ ಪ್ರಾಫಿಟ್ ಗ್ರೋತ್ ಲಾಸ್ಟ್ 3 ಇಯರ್ಸಿಂದ 45% ಇನ್ಕ್ರೀಸ್ ಆಗ್ತಾ ಇದ್ದಾರೆ. CAGR ಲಾಸ್ಟ್ 3 ಇಯರ್ಸಿಂದ 112%. ಓಕೆ, ಚೆನ್ನಾಗಿದೆ. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಅಂದರೆ ಏನು? ಈ ಈಕ್ವಿಟಿ, ಶೇರ್ ಕ್ಯಾಪಿಟಲ್ ಮತ್ತು ರಿಸರ್ವ್ಸ್ ಏನು ನೋಡ್ತಿದ್ದೀರಾ, ಇದೇ ನಮ್ಮ ಅಮೌಂಟ್. ನೀವೇನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತೀರಲ್ಲ ಶೇರ್ಸಲ್ಲಿ, ನಾನೇನು ಇನ್ವೆಸ್ಟ್ ಮಾಡ್ತೀನಿ, ನೀವೇನು ಇನ್ವೆಸ್ಟ್ ಮಾಡ್ತೀರಾ, ಎಲ್ಲರೂ ಏನು ಇನ್ವೆಸ್ಟ್ ಮಾಡ್ತೀರಾ, ಇದೇ ಈ ಒಂದು ಅಮೌಂಟ್. ಸೊ ನಾನು ಕೊಡ್ತಾ ಇರೋದು ಸುಜ್ಲಾನ್ ಓನರ್ಗೆ, ಅವನೇನು ಮಾಡ್ತಾನೆ, ಆ ಅಮೌಂಟ್ನ ಇಲ್ಲಿ ಹಾಕ್ತಾನೆ, ರಿಸರ್ವ್ಸ್ ಆ್ಯಂಡ್ ಈಕ್ವಿಟಿ ಕ್ಯಾಪಿಟಲ್ ಅಲ್ಲಿ ಹಾಕಿ ಇಲ್ಲಿಂದ ಅವನ ಬಿಸ್ನೆಸ್ಗೆ ಯೂಸ್ ಮಾಡ್ಕೊತಾನೆ. ನಾನು 100 ರೂಪಾಯಿ ಕೊಟ್ಟೆ ಸುಜ್ಲಾನ್ ಅಂದರೆ 100 ರೂಪಾಯಲ್ಲಿ ಸುಜ್ಲಾನ್ ಏನು ಪರ್ಚೇಸ್ ಮಾಡ್ಬೋದು ಅಂತ ಗೊತ್ತಾಗಿ ಅದನ್ನ ಪರ್ಚೇಸ್ ಮಾಡುತ್ತೆ. ಪರ್ಚೇಸ್ ಮಾಡಿ ನನಗೆ ಇಲ್ಲಿ ನನಗೆ ರಿಫ್ಲೆಕ್ಟ್ ಆಗುತ್ತೆ ಅದು ರಿಟರ್ನ್ ಆನ್ ಇಕ್ವಿಟಿಯಲ್ಲಿ. ಓಕೆ, ನಾನು ಕೊಟ್ಟಿರೋ ಅಮೌಂಟಲ್ಲಿ ನನಗೆ ಸುಜ್ಲಾನ್ ಕಂಪನಿಯವರು ನನಗೆ ಒಳ್ಳೆ ರಿಟರ್ನ್ ಕೊಡ್ತಾ ಇದ್ದಾರೆ ಅಂತ ನಂಗೆ ಗೊತ್ತಾಗುತ್ತೆ ಇದನ್ನು ನೋಡಿದಾಗ. ಸೊ ಆ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಯಾವಾಗಲೂ. ಸೊ ಬ್ಯಾಲೆನ್ಸ್ ಶೀಟು ಓದಬೇಕು. ನೆಕ್ಸ್ಟು ಕಂಪನಿ ಬಾರೋಯಿಂಗ್ಸ್ ಎಷ್ಟಾಗಿದೆ ನೋಡಿ. ಫಸ್ಟ್ ಬಾರೋ ತುಂಬ ಮಾಡ್ತಾಯಿದ್ರು, ಅಂದರೆ ಏನು, ಸಾಲ ತೊಗೊಳ್ಳೋದು, ಬಾರೋ ಮಾಡ್ಕೊತಾ ಇದ್ರು. ಅದು ನೋಡಿ ಡಿಕ್ರೀಸ್ ಆಗ್ತಾ ಬರ್ತಿದೆ. ಆ್ಯಂಡ್ ಲಯಬಿಲಿಟಿ ನೋಡ್ಬೇಕು ಯಾವುದು. ಲಯಬಿಲಿಟಿ, ಟೋಟಲ್ ಲಯಬಿಲಿಟೀಸು 960, 964, 964 ಟೋಟಲ್ ಅಸೆಟ್ಸು. ಓಕೆ ಫೈನ್. ಇನ್ವೆಸ್ಟ್ಮೆಂಟ್ಸು ಓಕೆ ಫೈನ್. ಕರೆಂಟ್ ಅಸೆಟ್ಸು ಓಕೆ. ನೆಕ್ಸ್ಟ್ ಕ್ಯಾಶ್ ಫ್ಲೋ ಬನ್ನಿ. ಕ್ಯಾಶ್ ಫ್ಲೋ ಅಂದರೆ ಏನು? ಕಂಪನಿದು ದುಡ್ಡು ಫ್ಲೋ ಎಷ್ಟು ಚೆನ್ನಾಗಿ ಆಗ್ತಿದೆ. ಸೊ ಕಂಪನಿ ಕ್ಯಾಶ್ ಫ್ಲೋ ಯಾವಾಗಲೂ ಪಾಸಿಟಿವ್ ಕ್ಯಾಶ್ ಫ್ಲೋ ಇರಬೇಕು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನೆಗೆಟಿವ್ ಇತ್ತು ಕಂಪನಿ ಸುಜ್ಲಾನ್ ಆಲ್ಮೋಸ್ಟ್. ಈಗ ಲಾಸ್ಟ್ ಇಯರು, ಈ ಇಯರಲ್ಲಿ 24 ಮಾರ್ಚಲ್ಲಿ 60 ಇದೆ, ಅಂದರೆ ಪಾಸಿಟಿವ್ ಕ್ಯಾಶ್ ಫ್ಲೋ. ರೇಷಿಯೋ, ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್, ನಾನು ಇವಾಗ ಇದೇ ಹೇಳೋದು ಮೇನು. ಪ್ರಮೋಟರ್ಸ್ ಹೋಲ್ಡಿಂಗ್ ಚೆನ್ನಾಗಿರ್ಬೇಕು ಯಾವಾಗಲೂ. ಪ್ರಮೋಟರ್ಸ್ ಹೋಲ್ಡಿಂಗ್ ಅಂದರೆ ಏನು ನೋಡಿ, ಅಂದರೆ ಕಂಪನಿ ಓನರು ಅವನ ಶೇರ್ಸ್ನ ಸೆಲ್ ಮಾಡಬಾರ್ದು, ಅವ್ನ ಶೇರ್ಸ್ನ ಇಟ್ಕೋಬೇಕು ಯಾವಾಗಲೂ. ಸೊ 16ಇಂದ ಇವಾಗ 2024 ಸೆಪ್ಟೆಂಬರ್ವರೆಗೂ 13.25% ಆಗಿದೆ. ಸೊ ನೆಕ್ಸ್ಟು FII ನೋಡಿ, ಪ್ರಮೋಟರ್ಸ್ ಕಮ್ಮಿ ಮಾಡಿದ್ದಾರೆ, ಬಟ್ FII ಅಂದರೆ ಫಾರಿನರ್ಸು ಸುಜ್ಲಾನಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಇದೊಂದು ಒಳ್ಳೆ ಸೈನೆ. 4% ಇತ್ತು, ಈಗ 23% ಇದೆ. ಅಂದರೆ ಯಾರ್ಯಾರು ನೀವು ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ಇವರೆಲ್ಲ ಫಾರಿನ್ ಕ್ಲೈಂಟ್ಸು, ಇವರು ಸುಜ್ಲಾನಲ್ಲಿ ಇನ್ವೆಸ್ಟ್ ಮಾಡಿರೋರು, ಆ ರೀತಿ ಗೊತ್ತಾಗುತ್ತೆ. ನೆಕ್ಸ್ಟ್ DII ಅವರು ಇನ್ವೆಸ್ಟ್ ಮಾಡಿದ್ದಾರೆ, ಗೌರ್ಮೆಂಟು ಇನ್ವೆಸ್ಟ್ ಮಾಡಿಲ್ಲ. ಪಬ್ಲಿಕ್ ಹತ್ರ 54% ಇದೆ ಸ್ಟೇಕ್. ಸೊ ಪಬ್ಲಿಕ್ ಮೇಲೆ 54% ಇದೆ, DII 9% ಇದೆ, ಫಾರಿನರ್ಸ್ ಹತ್ರ 23% ಇದೆ, ಆ್ಯಂಡ್ ಪ್ರಮೋಟರ್ ಅಂದರೆ ಓನರ್ ಹತ್ರ 14% ಇದೆ. ಒಳ್ಳೆ ಸೈನೆ, ಬಟ್ ತುಂಬ ಕೇರ್ಫುಲ್ ಆಗಿ ನೋಡಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಬಂದರೆ ನಿಮಗೆ ಫೈನಾನ್ಷಿಯಲ್ ರಿಪೋರ್ಟ್ಸ್ನ ಡೌನ್ಲೋಡ್ ಮಾಡಿ ಓದ್ಬೋದು ಹೆಂಗೆ ಅಂತ. ಸೊ ಇಲ್ಲಿ ಏನು ಗೊತ್ತಾಯ್ತು ಅಂದರೆ, ಕೆಲವೊಂದು ಸರಿ ಸ್ಟಾಕ್ನ ಚೂಸ್ ಮಾಡಬೇಕಾದ್ರೆ ಸ್ಟಾಕು ಈ ಒಂದು ಕ್ರೈಟೀರಿಯಾನ ಮ್ಯಾಚ್ ಆಗ್ತಿದ್ಯಾ, ಕಂಪನಿ ಚೆನ್ನಾಗಿದ್ಯಾ ನೋಡ್ಕೊಳ್ಳಿ. ನೆಕ್ಸ್ಟ್ ಕೆಳಗಡೆ ಬಂದು ಇಲ್ಲಿ ಕಂಪನಿಗೆ ಆರ್ಡರ್ ಬುಕ್ ವ್ಯಾಲ್ಯೂ ಎಷ್ಟಾಗಿದೆ ಇಲ್ಲಿ ಗೊತ್ತಾಗುತ್ತೆ. ನೀವು ಕೆಳಗಡೆ ನೋಡಿ, ಆರ್ಡರ್ ಬುಕ್ ಆನ್ 19th May 2023 ಕಂಪನಿ ಸೆಕ್ಯೂರ್ಡ್ 69 megawatts ಆರ್ಡರ್. ನೆಕ್ಸ್ಟು ಆನ್ ಆರ್ಡರ್ ಫ್ರಮ್ 300 megawatts ಟೊರೆಂಟ್ ಪವರ್ ಲಿಮಿಟೆಡ್, ಅಂದರೆ ಈ ಕಂಪನಿಯಿಂದ ಇವರಿಗೆ ಆರ್ಡರ್ ಸಿಕ್ಕಿದೆ. ಸೊ ಆರ್ಡರ್ಗಳೆಲ್ಲ ಚೆನ್ನಾಗಿದೆ ಸುಜ್ಲಾನ್ಗೆ, ಬಟ್ ಇನ್ನು ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾ ಇಲ್ಲ. ಸೊ ಈ ರೀತಿ ನೋಡಬೇಕು. ನೆಕ್ಸ್ಟ್ ಬುಕ್ ವ್ಯಾಲ್ಯೂ ಚೆನ್ನಾಗಿದೆ, ರಿಟರ್ನ್ ಆನ್ ಇಕ್ವಿಟಿ ಚೆನ್ನಾಗಿದೆ, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಚೆನ್ನಾಗಿದೆಯಾ, ಸಾಲ ಇದೆಯಾ ಸಾಲ ಇಲ್ವಾ, ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಇನ್ಕ್ರೀಸ್ ಆಗ್ತಾ ಇದೆ ಇನ್ಕ್ರೀಸ್ ಆಗ್ತಾ ಇಲ್ವಾ, ಇದು ನೋಡಬೇಕು. ಪ್ರಮೋಟರ್ಸ್ ಹೋಲ್ಡಿಂಗ್ ಹೆಂಗಿದೆ, FII ಹೆಂಗಿದ್ದಾರೆ, DII ಇದ್ದಾರಾ, ಪಬ್ಲಿಕ್ ಹತ್ರ ಎಷ್ಟು ಶೇರ್ ಇದೆ. ಸೊ ಈ ರೀತಿ ಕೆಲವೊಂದು ಪ್ಯಾರಾಮೀಟರ್ಸ್ನ ನೋಡಿದಾಗ ಆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಬೇಕಾ ಮಾಡಬಾರ್ದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದು ಯಾವುದೇ ರೀತಿ ಬೈಯರ್ ಸೆಲ್ ರೆಕಮೆಂಡೇಶನ್ ಅಲ್ಲ ನನ್ನ ಕಡೆಯಿಂದ. ನನ್ನ ಹತ್ರ ಏನು ನಾಲೆಡ್ಜ್ ಇದೆ ಅದನ್ನೇ ನಿಮಗೆ ಹಂಚ್ತಾ ಇದ್ದೀನಿ ನಾನು. ಈ ರೀತಿ ಯಾವ ರೀತಿ ಒಂದು ಪ್ಯಾರಾಮೀಟರ್ಸ್ನ ಇಟ್ಕೊಂಡು ಒಂದು ಸ್ಕ್ರೀನರ್ ಅನ್ನೋ ವೆಬ್ಸೈಟಲ್ಲಿ ಹೋಗಿ ಒಂದು ಸ್ಟಾಕ್ನ ಅನಾಲಿಸಿಸ್ ಮಾಡಿ ಆ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬೇಕಾ ಮಾಡಬಾರ್ದು ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ರೀತಿ ನೋಡಿದಾಗ ನಿಮಗೆ ಒಂದು ಯೂಸ್ಫುಲ್ ಆಗುತ್ತೆ. ಸೊ ಈ ರೀತಿ ಇವಾಗಲೇ ನೋಡಿದ್ರಿ ನೀವು ಯಾವ ರೀತಿ ಒಂದು ಪ್ಯಾರಾಮೀಟರ್ಸ್ನ ಇಟ್ಕೊಂಡು ಒಂದು ಮಲ್ಟಿ ಬ್ಯಾಗರ್ ಸ್ಟಾಕ್ನ ಚೂಸ್ ಮಾಡಬೇಕು ಅಂತ. ಇದು ನನ್ನಲ್ಲಿರೋ ಒಂದು ನಾಲೆಡ್ಜ್ನ ನಿಮಗೆ ಹಂಚ್ತಾ ಇದ್ದೀನಿ ಅಷ್ಟೇ ನಾನು. ನೀವು ಯಾವುದೇ ರೀತಿ ಇದು ಬೈ ಆರ್ ಸೆಲ್ ರೆಕಮೆಂಡೇಶನ್ ಅಂತೂ ಅಲ್ಲ. ಸೊ ಯಾವಾಗಲೂ ಅಷ್ಟೇ ಮಾರ್ಕೆಟಲ್ಲಿ ರಿಸ್ಕ್ ಇನ್ವಾಲ್ವ್ ಆಗಿರುತ್ತೆ, ನೀವು ನೋಡ್ಕೊಂಡು ಇನ್ವೆಸ್ಟ್ ಮಾಡಬೇಕು. ಆ್ಯಂಡ್ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಅನಾಲಿಸಿಸ್ ಮಾಡೋದು ಕಲಿಬೇಕು, ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದು ಕಲಿಬೇಕು, ಯಾವ ರೀತಿ ಒಂದು ಸ್ಟಾಕ್ನ ಚೂಸ್ ಮಾಡಬೇಕು ಅಂತ ಕಲಿಬೇಕು.
ಸೊ ಈ ರೀತಿ ಒಂದು ಚೂಸ್ ಮಾಡಿದಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ, ನಾನು ಈ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬೇಕಾ ಮಾಡಬಾರ್ದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದರಿಂದ ನೀವು ಮುಂದುವರಿಬೋದು. ಸೊ ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.